ಉಡುಪಿ ಜಿಲ್ಲೆಯಾದ್ಯಂತ ಗ್ಯಾಸ್ ಅಭಾವದ ಸಮಸ್ಯೆ ಉಂಟಾಗಿದೆ. ವಾಣಿಜ್ಯ ಹಾಗೂ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಕುಂಠಿತಗೊಂಡಿರುವುದರಿಂದ ಹೋಟೆಲ್, ಫಾಸ್ಟ್ ಫುಡ್ ಅಂಗಡಿಗಳು, ಹಾಸ್ಟೆಲ್ಗಳು ಸಹಿತ ವಿವಿಧ ಕ್ಷೇತ್ರಗಳು ಸಂಕಷ್ಟಕ್ಕೆ ಸಿಲುಕಿವೆ. ಉಡುಪಿ ಜಿಲ್ಲೆಯಲ್ಲಿ ಪೂರೈಕೆ ಸಂಸ್ಥೆಗಳು ಮಿತ ಪ್ರಮಾಣದಲ್ಲಿ ಮಾತ್ರ ಸಿಲಿಂಡರ್ಗಳನ್ನು ನೀಡ್ತಾ ಇವೆ. ದಿನಂಪ್ರತಿ 3 ಸಿಲಿಂಡರ್ಗಳ ಅಗತ್ಯವಿರುವ ಹಲವಾರು ಹೋಟೆಲ್ಗಳಿಗೆ ಪ್ರಸ್ತುತ 1 ಸಿಲಿಂಡರ್ ಮಾತ್ರ ಪೂರೈಸಲಾಗ್ತಾ ಇದೆ. ಕೆಲವೊಂದು ಗ್ಯಾಸ್ ಕಂಪನಿಗಳು ಸೋಮವಾರದಿಂದಲೇ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ರೆ, ಇನ್ನೂ ಕೆಲವು ಕಂಪನಿಗಳು ಮಿತ ಪ್ರಮಾಣದಲ್ಲಿ ಮಾತ್ರ ಪೂರೈಸ್ತಾ ಇವೆ. ಭಾರತ್ ಗ್ಯಾಸ್ ಸಂಸ್ಥೆಯವರು ಮಂಗಳವಾರ ಗ್ರಾಹಕರ ಬೇಡಿಕೆ ಅನುಗುಣವಾಗಿ ಸಿಲಿಂಡರ್ಗಳನ್ನು ಪೂರೈಸಿದ್ರು ಬುಧವಾರಕ್ಕೆ ಯಾವುದೇ ದಾಸ್ತಾನು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಗ್ಯಾಸ್ ಸರಬರಾಜಿನ ಪ್ರಮುಖ ಕೇಂದ್ರವಾದ ಮಂಗಳೂರಿನ ಬೈಕಂಪಾಡಿ ಪ್ರದೇಶದಲ್ಲಿ ಹಲವಾರು ಗ್ಯಾಸ್ ಸಾಗಣೆ ಲಾರಿಗಳು ನಿಂತಿದ್ದು ಮುಂದಿನ ಸರಬರಾಜಿಗಾಗಿ ಕಾಯುವ ಸ್ಥಿತಿ ಉಂಟಾಗಿದೆ. ಈ ನಡುವೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಕೂಡ ಅಸ್ತವ್ಯಸ್ತಗೊಂಡಿದ್ದು ಮನೆ ಮಂದಿಯೂ ಸಮಸ್ಯೆ ಎದುರಿಸುವಂತಾಗಿದೆ. ಮಲ್ಪೆ ಹಾಗೂ ಮಣಿಪಾಲ ಭಾಗಗಳಲ್ಲಿ ರಸ್ತೆ ಬದಿಯಲ್ಲಿ ಕಾರ್ಯಾಚರಿಸುತ್ತಿದ್ದ ಕೆಲವು ಫಾಸ್ಟ್ ಫುಡ್ ಅಂಗಡಿಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಸಾಮಾನ್ಯವಾಗಿ 1830 ರಿಂದ 850 ರೂಪಾಯಿಗಳ ದರದಲ್ಲಿ ಲಭ್ಯವಾಗ್ತಾ ಇದ್ದ ವಾಣಿಜ್ಯ ಬಳಕೆಯ 19 ಕೆಜಿ ಗ್ಯಾಸ್ ಸಿಲಿಂಡರ್ ಕೆಲವೆಡೆ 2000 ರಿಂದ 2500 ರವರೆಗೆ ಮಾರಾಟ ಮಾಡಿದ ಘಟನೆಗಳು ಸಂಭವಿಸಿದೆ. ಆದರೆ ಈಗ ಗ್ಯಾಸ್ ಅಭಾವದ ಕಾರಣ ಹೆಚ್ಚಿನ ದರಕ್ಕೂ ಸಿಲಿಂಡರ್ಗಳು ಲಭ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಪರಿಣಾಮವಾಗಿ ರಸ್ತೆ ಬದಿ ವ್ಯಾಪಾರ ನಡೆಸುವ ಕೆಲವು ಮಂದಿ ತಮ್ಮ ಮನೆಗಳಲ್ಲಿ ಸೌದೆ ಬಳಸಿಕೊಂಡು ಆಹಾರ ತಯಾರಿಸಿ ತಂದು ಮಾರಾಟ ಮಾಡಿದ್ದಾರೆ. ಶಾಲೆ, ಕಾಲೇಜುಗಳು ಹಾಗೂ ವಿದ್ಯಾರ್ಥಿ ಹಾಸ್ಟೆಲ್ಗಳ ಆಹಾರ ಪೂರೈಕೆ ಮೇಲೂ ಗ್ಯಾಸ್ ಕೊರತೆಯ ಪರಿಣಾಮ ಬೀರಿದೆ. ಹಾಸ್ಟೆಲ್ಗಳಿಗೆ ಆಹಾರ ಪೂರೈಕೆ ಮಾಡುವ ಗುತ್ತಿಗೆದಾರರು ಮೊದಲೇ ನಿಗದಿತ ದರದಲ್ಲಿ ಒಪ್ಪಂದ ಮಾಡಿಕೊಂಡಿರ್ತಾರೆ. ಪ್ರಸ್ತುತ ಒಂದು ಹಾಸ್ಟೆಲ್ಗೆ ದಿನನಿತ್ಯ ಆಹಾರ ಪೂರೈಕೆ ಮಾಡುವವರು ಸುಮಾರು 140 ರೂಪಾಯಿಗೆ ಊಟ ಮತ್ತು ಬೆಳಗಿನ ಉಪಹಾರ ನೀಡ್ತಾ ಇದ್ದಾರೆ. ಆದರೆ ಗ್ಯಾಸ್ ಅಭಾವ ಹಾಗೂ ವೆಚ್ಚ ಹೆಚ್ಚಳದ ಹಿನ್ನೆಲೆಯಲ್ಲಿ ಇಂತಹ ದರದಲ್ಲಿ ಮುಂದುವರಿಸುವುದು ಅಸಾಧ್ಯವಾಗಿದೆ ಎಂದು ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಗ್ಯಾಸ್ ಅಭಾವದ ಪರಿಣಾಮ ಉಡುಪಿ ಹಾಗೂ ಮಣಿಪಾಲ ಭಾಗದ ಹಲವು ಹೋಟೆಲ್ಗಳು ತಮ್ಮ ಸೇವೆಯನ್ನು ಮಿತಗೊಳಿಸಬೇಕಾದ ಪರಿಸ್ಥಿತಿ ಎದುರಿಸುತ್ತಿವೆ. ಮಂಗಳವಾರ ಕೆಲವು ಹೋಟೆಲ್ಗಳಲ್ಲಿ ಮೊದಲೇ ತಯಾರಿಸಿಕೊಂಡಿದ್ದ ಆಯ್ದ ತಿಂಡಿಗಳನ್ನು ಮಾತ್ರ ಗ್ರಾಹಕರಿಗೆ ನೀಡಲಾಗ್ತಾ ಇದ್ದು, ದೋಸೆ ಸಹಿತ ಹಲವು ಆಹಾರ ಪದಾರ್ಥಗಳನ್ನು ನೀಡಲಾಗಲಿಲ್ಲ. ಮಂಗಳವಾರ ರಾತ್ರಿಯೊಳಗೆ ಗ್ಯಾಸ್ ಪೂರೈಕೆ ಆಗಬಹುದು ಎಂಬ ನಿರೀಕ್ಷೆ ಹೋಟೆಲ್ ಮಾಲಕರಲ್ಲಿ ಇದ್ರೂ ಅದು ಆಗದಿದ್ದರೆ ಹೋಟೆಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡುವುದು ಅನಿವಾರ್ಯವಾಗಬಹುದು ಎಂದು ಮಾಲಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ಪರಿಣಾಮದಿಂದ ನಮಗೆ ನೇರವಾಗಿ ಪ್ರವಾಸೋದ್ಯಮಕ್ಕೆ ಹಾಗೂ ಗ್ಯಾಸ್ನ ತೊಂದರೆ ಎಲ್ರಿಗೂ ಉಂಟಾಗಿದೆ. ಪ್ರವಾಸೋದ್ಯಮ ಮಾತ್ರ ಅಲ್ಲ, ಪ್ರವಾಸೋದ್ಯಮಕ್ಕೆ ನೇರ ಹೊಡೆತ ಬಿದ್ದಿದೆ. ಯಾಕಂತ ಹೇಳಿದರೆ ಇವತ್ತಿನ ದಿವಸ ನಮಗೆ ದಿವಸಕ್ಕೆ ಹೆಚ್ಚು ಕಮ್ಮಿ 2 ರಿಂದ 3 ಗ್ಯಾಸ್ ಬೇಕೆ, 3 ಅಂಡೆ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಅಂಡೆ ಬೇಕೆ. ನಮಗೆ ನಿನ್ನೆ ದಿವಸ ಗ್ಯಾಸ್ ಹಾಕುವವರು 2 ಅಂಡೆ ಹಾಕಿದ್ದಾರೆ. ಇವತ್ತು ಸಾಯಂಕಾಲ ತನಕ ಬರಬಹುದು, ಇವತ್ತು ಕೊಡ್ತೇವೆ ಹೇಳಿದ್ದಾರೆ. ಬಟ್ ಕೊಟ್ಟರೆ ಆಯಿತು, ಇಲ್ಲದಿದ್ದರೆ ನಾಳೆ ಯೋಚನೆ ನಮಗೆ ಗ್ಯಾಸ್ ಇಲ್ಲದಿದ್ದರೆ ನಾವು ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ. ಹೋಟೆಲ್ ಈಗಾಗಲೇ ಹಲವಾರು ಹೋಟೆಲ್ಗಳು ಮುಚ್ಚಿದೆ ಅಂತೇಳಿ ಕೇಳಿ ತಿಳ್ಕೊಂಡೆ. ಬೆಂಗಳೂರಿನಂಥ ಸಿಟಿಗಳಲ್ಲೆಲ್ಲ ಹೋಟೆಲಿಗೆ ಗ್ಯಾಸನ್ನೇ ಅವಲಂಬಿಸಿರ್ತಾರೆ. ಈ ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮ ಅಂತ ಹೇಳೋದು ಸಾವಿರಾರು ಕಾರ್ಮಿಕರನ್ನು ಹೊಂದಿರ್ತದೆ. ಈಗ ನಮ್ಮಲ್ಲೇ ತೆಗೆದುಕೊಳ್ಳೋದಾದರೆ ಒಂದು 40 ರಿಂದ 50 ಜನ ಕೆಲಸದಲ್ಲಿದ್ದಾರೆ. ಅವರೆಲ್ಲ ಮಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬದವರಾಗಿರ್ತಾರೆ. ಈ ನಿಟ್ಟಿನಲ್ಲಿ ಅವರು ಬೀದಿಗೆ ಬರುವ ಪ್ರಸಂಗ ಆಗ್ತದೆ. ಈಗ ನಮಗೆ ಇವರು 25% ಕಾಮರ್ಷಿಯಲ್ 25% ಕೊಡ್ತೇವೆ ಅಂತ ಹೇಳಿಕೊಂಡು ಈಗ ನಾನು ಡಿ.ಸಿ ಆಫೀಸ್ ಮೀಟಿಂಗ್ ಆಗಿ ಹೋಗಿ ಬಂದದ್ದು. ರಾಜ ಹೋಟೆಲ್ನಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿ 25% ಅದು ಕೊಡಬೇಕಂತ ಹೇಳಿ ಕೇಳಿದ್ದಕ್ಕೆ ಅವರ ಕೇಳಿಕೆಯ ಪ್ರಕಾರ 25% ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಮೀಟಿಂಗ್ ಪ್ರಕಾರ. ಆದರೆ ಅದು ನಾವು ಎಷ್ಟು ಗ್ಯಾಸ್ ತಗೊಳ್ತಾ ಇದ್ದೇವೆ ಅದು ಕರೆಕ್ಟಾಗಿ ಲೆಕ್ಕ ಕೊಟ್ಟು ಅದಕ್ಕೆ 25% ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದಿದ್ದರೆ ಇದು 25% ಯಾವುದಕ್ಕೂ ಸಾಕಾಗುವುದಿಲ್ಲ. ಹಾಗಿರುವಾಗ ನಮ್ಮಲ್ಲಿ 200 ಜನ ಕೆಲಸಕ್ಕಿದ್ದಾರೆ, ನಮ್ಮ ಹೋಟ್ಲಿದ್ದರೆ 200 ಜನಕ್ಕೆ ಅವರನ್ನೆಂತ ಮಾಡೋದು, ಅವ್ರಿಗೇನು ಮಾಡೋದು ನಾವು? ಅದರ ನಂತರ 25% ಯಾವ ಮೂಲೆಗೆ ಸಾಕಾಗ್ತದೆ? 25% ಕೊಟ್ಟರೆ ಯಾವ ಮೂಲೆ ಸಾಕಾಗ್ತದೆ? ಅದು ಬೇರೆ ಆಲ್ಟರ್ನೇಟಿವ್ ಏನಂತ ಕೇಳಿದರೆ ಅವರು ನೀವು ಕರೆಂಟ್ ಯೂಸ್ ಮಾಡ್ಬೋದು, ಅದಕ್ಕೆ ನೀವು ಪರ್ಮಿಷನ್ ಬೇಕಾದರೆ ಈಗ ಅವ್ರಿಗೆ ಲೆಟ್ರ್ ಕೊಡಿ ಅಂತ ಹೇಳಿದೆ ಅಡಿಷನ್ ಇದಕ್ಕೆ.